ಬ್ಯೂಟಿಫುಲ್ ವೀವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ವ್ಲಾಗ್ಸ್. ನಾನು ನಿಮ್ಮ ಎಲ್ಲರೂ ಹೇಗಿದ್ದಾರೆ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತಿನ ವಿಡಿಯೋ ಏನಪ್ಪ ಅಂತ ಆಲ್ರೆಡಿ ತಮ್ಲೈನಲ್ಲಿ ನೋಡಿರ್ತೀರಾ. ನನ್ನ ಪುಟ್ಟ ಕಿಚನ್ ಮೇಕ್ ಓವರ್ನ ಮಾಡ್ತಾಯಿದ್ದೀನಿ. ತುಂಬ ವರ್ಷಗಳ ಒಂದು ಚಿಕ್ಕ ಕನಸು ಅಂತಲೇ ಹೇಳ್ಬೋದು ಇದನ್ನು. ನಾನು ತುಂಬ ದಿನದಿಂದ ನನ್ನ ಕಿಚನ್ನ ಮೇಕ್ ಓವರ್ ಮಾಡಬೇಕು, ಆದಷ್ಟು ಮಾಡಬೇಕು ಅಂತ ಅಂದ್ಬಿಟ್ಟು ತುಂಬಾ ಸತತವಾದ ಪ್ರಯತ್ನ. ಒಂದು ಸಣ್ಣ ಪುಟ್ಟದೆಲ್ಲ ಅವಾಗವಾಗ ತೊಗೊಂಬಂದೆಲ್ಲ ಮಾಡ್ತಾಯಿದ್ದೆ. ಇವತ್ತು ಸ್ವಲ್ಪ ಅಮೌಂಟ್ನೆಲ್ಲ ನಾನು ಅಡ್ಜಸ್ಟ್ ಮಾಡಿಕೊಂಡು ಇವತ್ತು ನಾನು ಕಂಪ್ಲೀಟಾಗಿ ಮೇಕ್ ಓವರ್ನ ಮಾಡ್ತಾಯಿದ್ದೀನಿ. ಫಸ್ಟು ಆಲ್ಮೋಸ್ಟ್ ಎಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಮೇಲಿಂದ. ಹೇಗೋ ಹಬ್ಬಕ್ಕೂ ಕೂಡ ನನಗೆ ಒಂದೇ ಸತಿ ಕ್ಲೀನ್ ಆಗೋಯ್ತು ಅಂತಲೇ ಹೇಳ್ಬೋದು. ಸಂಕ್ರಾಂತಿ ಹಬ್ಬಕ್ಕೂ ಹೇಗೋ ಮಾಡಬೇಕು ಅಂದ್ಕೊಂಡಿದ್ದೆ, ಹೆಂಗೋ ಅದಕ್ಕೂ ಕ್ಲೀನ್ ಆಗೋಯ್ತು ಅಂತಲೇ ಹೇಳ್ಬೋದು. ಫಸ್ಟು ಮೇಲ್ಗಡೆ ನಾನು ಸಜ್ಜೆ ಏನಿದೆ ಅಲ್ವ ಅಲ್ಲಿ ಏನೂ ಇಡೋದಿಲ್ಲ, ಯಾಕಂದರೆ ನಾವು ಕಿಟಕಿ ಯಾವಾಗಲೂ ಜಾಸ್ತಿ ಓಪನ್ ಮಾಡಲ್ಲ, ಯಾವಾಗಾದರೂ ಒಂದೊಂದು ಸತಿ. ಹಾಗಾಗಿ ನಾನು ಮೇಲ್ಗಡೆ ಏನಿಟ್ಟಿಲ್ಲ. ಜಾಸ್ತಿ ಇಟ್ಬಿಟ್ರೆ ಒಂಥರ ಉಸಿರಾಡೋಕ್ಕೆ ಆಗಲ್ಲ ಏನೋ ಅನ್ನೋ ಥರ ಅನ್ನಿಸ್ತಾ ಇರುತ್ತೆ. ನಮ್ದು ಹೆಂಗೋ 2 ಕಿಚನ್ ಇರೋದು, ಅಂದರೆ ಆ ಕಡೆ ಒಂದು ಕಿಚನ್ ಇದೆ ಚಿಕ್ಕದು, ಆ್ಯಂಡ್ ಈ ಕಡೆ ಒಂದು ಕಿಚನ್ ಇದಲ್ವ. ಹಾಗಾಗಿ ಒಂದು ಅರ್ಧದಷ್ಟು ಪಾತ್ರೆಗಳ್ನ ನಾನು ಏನೇನು ಅದನ್ನೆಲ್ಲನೂ ಆ ಕಡೆ ಕಿಚನ್ಗೆ ಶಿಫ್ಟ್ ಮಾಡಿಬಿಟ್ಟಿದ್ದೀನಿ. ಡೈಲಿ ಯೂಸಸ್ ನಾನು ಏನೇನು ಮಾಡ್ತೀನೋ ಅಷ್ಟನ್ನು ಮಾತ್ರ ಇಲ್ಲಿ ಒಂದು ಅರ್ಧ ಅಲ್ಲಿ ಒಂದು ಅರ್ಧ ಇಟ್ಕೊಂಡಿದ್ದೀನಿ. ರೇರಾಗಿ ಯೂಸ್ ಮಾಡೋ ಅಂಥದ್ದನ್ನೆಲ್ಲ ನಾನು ಪ್ಯಾಕ್ ಮಾಡಿ ಎಲ್ಲ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಎತ್ತಿಕ್ಬಿಟ್ಟಿದ್ದೀನಿ. ವಿಂಡೋಸು ಅಷ್ಟೇ, ನಾನು ಯಾಕೆ ಓಪನ್ ಮಾಡಲ್ಲ ಅಂದರೆ ಆ ಕಡೆಯಿಂದ ತುಂಬಾ ಫೋರ್ಸಾಗಿ ಗಾಳಿ ಬರುತ್ತೆ. ಯಾಕಂದರೆ ಅಲ್ಲಿ ಶೆಡ್ ಇರೋದ್ರಿಂದ ಹೆವಿ ಫೋರ್ಸ್ ಗಾಳಿ ಬರುತ್ತೆ. ಆವಾಗ ಗ್ಯಾಸ್ ಏನಾಗುತ್ತೆ ಅಂದರೆ ಪಟ್ಟಂತ ಆಫ್ ಆಗಿಬಿಡುತ್ತೆ, ಅದು ಸ್ಮೆಲ್ ಬರ್ತಾ ಇರುತ್ತೆ. ಅದಕ್ಕೆ ಯಾವಾಗಾದರೂ ಒಂದು ನಿಮಿಷ ತೆಗ್ದಿರ್ತೀನಿ ಅಷ್ಟೇ, ಈ ಚಪಾತಿ ಈ ಥರದ್ದೆಲ್ಲ ಮಾಡಬೇಕಾದ್ರೆ. ಇಲ್ಲಾಂದರೆ ಅಷ್ಟೊಂದೇನು ತೆಗಿಯೋದಿಲ್ಲ. ಅದಕ್ಕೋಸ್ಕರ ಆ್ಯಂಡ್ ಕ್ಲೀನೆಲ್ಲ ಮಾಡಿಕೊಂಡೆ ಕಿಚನ್ ಕಂಪ್ಲೀಟಾಗಿ. ಆನಂತರ ನಾನು ಒಂದಿಷ್ಟು ಮೀಶೋಯಿಂದ ಈ ಬಾಕ್ಸಸ್ಸು, ಸ್ಟೋರೇಜ್ ಬಾಕ್ಸಸ್ ಅಂದರೆ ಕಾಳುಗಳ್ದೆಲ್ಲ ಹಾಕೋದಕ್ಕೆ ತಂದಿದ್ದೆ. ಅದನ್ನು ತೊಳೆದು ಎಲ್ಲ ಇಟ್ಟಿದ್ದೆ. ಇವಾಗ ಎಲ್ಲನೂ ಅದನ್ನು ನಾನು ಫಿಲ್ ಮಾಡ್ಕೊಳ್ತಾ ಇದ್ದೀನಿ. ಇದು ಗ್ಲಾಸಿನ ಬಾಟಲ್ಸ್ ನಾನು ಅಮ್ಮನ ಮನೆಗೆ ಹೋದಾಗ ತಂದಿದ್ದಂಥದ್ದು, ನಿಮಗೂ ಕೂಡ ನಾನು ತೋರಿಸಿದ್ದೀನಿ. ಇದಕ್ಕೆ ನಾನು ಡ್ರೈ ಫ್ರೂಟ್ಸ್ನ ಹಾಕಿ ಇಡ್ತಾಯಿದ್ದೀನಿ. ಅಪ್ಪು ಇತ್ತೀಚೆಗೆ ತುಂಬಾ ತಿಂಡಿ ಕೇಳ್ತಾನೆ. ಅವನಿಗೆ ಬೇರೆ ಬೇರೆ ಜಂಕ್ ಫುಡ್ ಎಲ್ಲ ಕೊಡೋದಕ್ಕಿಂತ ಈ ಥರ ಫುಡ್ನ ನಾನು ಕೊಡೋಣ ಅಂತ ಹೇಳ್ಬಿಟ್ಟು ತಂದಿದ್ದೀನಿ. ಹಾಗೆ ಕಾಳುಗಳು ಅಷ್ಟೇ, ತುಂಬ ಫಿಲ್ ಮಾಡೋದೇನು ತೋರಿಸಿಲ್ಲ. ನಾನು ಕಾಳುಗಳಿಗೆಲ್ಲ ಈ ಥರ ಒಂದು 4 ಲವಂಗಗಳನ್ನ ಹಾಕಿ ಇಡ್ತೀನಿ. ಯಾಕಂದರೆ ಆವಾಗ ತುಂಬ ಅಂದರೆ ಕಾಳಿಗೆ ಹುಳಗಳಾಗೋದಾಗಲಿ ಈ ಥರದ್ದೇನೂ ಆಗೋದಿಲ್ಲ. ಈ ವಾಲ್ದು ರ್ಯಾಕರ್ ಏನಿದೆ ಅಲ್ವ, ಇದನ್ನು ನಾನು ಮೀಶೋಯಿಂದ ತರಿಸಿದ್ದು. ಕ್ವಾಲಿಟಿ ವೈಸ್ ಚೆನ್ನಾಗಿದೆ, ಅಫೋರ್ಡಬಲ್ ಪ್ರೈಸಲ್ಲಿ ಸಿಕ್ತು. ನಾನು ಏನೇನು ಕಿಚನ್ಗೆಲ್ಲ ಯೂಸ್ ಮಾಡಿರ್ತೀನೋ ಪ್ರಾಡಕ್ಟ್ಸ್ ಅದ್ರ ಪೂರ್ತಿ ನಾನು ಲಿಂಕ್ಸು ಅದನ್ನೆಲ್ಲನೂ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ಅದನ್ನು ಚೆಕ್ ಮಾಡ್ಕೊಳ್ಬೋದು. ಹಾಗೆ ನಾನು ಫಸ್ಟ್ ಎಲ್ಲನೂ ನಾನು ಅರೇಂಜ್ ಮಾಡಿಕೊಂಡೆ ಬಾಕ್ಸ್ಗಳ್ನೆಲ್ಲ. ಅಂದರೆ ಕಾಳುಗಳ್ನೆಲ್ಲ ನಾನು ಹಬ್ಬಕ್ಕೆ ತರ್ಸೋಣ ಅಂದ್ಬಿಟ್ಟು ಯಾವುದೋ ಅಷ್ಟೊಂದು ತರಿಸಿರ್ಲಿಲ್ಲ. ಎಷ್ಟಿತ್ತೋ ಅಷ್ಟನ್ನೇ ನಾನು ಕ್ಲೀನ್ ಮಾಡಿ ಎಲ್ಲನೂ ಫಿಲ್ ಮಾಡಿ ಇಟ್ಕೊಂಡೆ. ಆದರೆ ಏನಾಯಿತು ಅಂದರೆ ಇಷ್ಟು ಪೂರ್ತಿ ನಾನು ಜೋಡಿಸಿದ ಮೇಲೆ ಅದೇನಾಯಿತು ಅಂದರೆ ಅದು ತೂಕ ತಡಿಲಿಲ್ಲ. ಯಾಕಂದರೆ ಅವರು 2 ಕೊಟ್ಟಿದ್ದಿದ್ದು ಅದನ್ನು ಹ್ಯಾಂಗ್ ಮಾಡೋ ಥರ. ಅದಕ್ಕೋಸ್ಕರ ಇನ್ನೊಂದು 2 ತಂದು ಕೊಡ್ತೀನಿ, ಆವಾಗ ನೀನು ಎಷ್ಟು ತೂಕ ಇದ್ದರೂ ಆಗುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಸ್ವಲ್ಪ ಕಮ್ಮಿ ಇಡು ಅಂದರು. ನಾನು ಆದ್ರೂ ಎಲ್ಲ ಜೋಡಿಸಿ ಇಟ್ಟೆ, ಹೆಂಗೆ ಕಾಣಿಸುತ್ತೆ ನೋಡೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಅಂದರೆ ಎಷ್ಟು ಐಟಮ್ಸ್ ಇಡ್ಬೋದು ನೋಡ್ಬೋದಲ್ಲ ನೀವು. ಅದು ಮೇಲ್ಗಡೆನೂ ಕೂಡ ನಾವು ಇಡ್ಬೋದು. ಇಲ್ಲಿ 3 ರ್ಯಾಕ್ ಥರ ಬಂದಿದೆ, ಮೇಲೊಂದು. ಸೊ ನಾವು 4 ಸ್ಟೆಪ್ಪಲ್ಲೂ ಕೂಡ ಬಾಕ್ಸ್ಗಳನ್ನ ಅರೇಂಜ್ ಮಾಡಿ ಇಟ್ಕೊಬೋದು. ಅದು ಚೆನ್ನಾಗಿದೆ, ಕ್ವಾಲಿಟಿ ವೈಸ್ ಓಕೆ ಅಂತ ಅನ್ನಿಸ್ತು. ನಾವು ಇದೇ ಥರ ಈಚೆ ಮಾಡಿಸ್ತೀವಿ ಅಂದರೆ ಒಂದು 1000 ರೂಪಾಯಿ ಮೇಲೆ ಆಗುತ್ತೆ. ಆದರೆ ನಾನು ಮೀಶೋಯಿಂದನೇ ತರಿಸ್ಬಿಟ್ಟೆ. ಒಂದು 500-600 ಒಳಗೇನೋ ಬಿತ್ತು ಅನಿಸುತ್ತೆ ಈ ಬಾಕ್ಸಸ್ಸು. ಅದು ಸ್ಟೋರೇಜ್ ರ್ಯಾಕ್ ಇಕ್ಕಿದ್ದೀನಲ್ವ ಆ ಬಾಕ್ಸು ಓಕೆ ಅಂತ ಅನ್ನಿಸ್ತು ನನಗೆ. ಇವಾಗೆಲ್ಲ ನಾನು ನೀಟಾಗಿ ಕಾಳುಗಳ್ದೆಲ್ಲ ಅರೇಂಜ್ ಮಾಡಿ ಇಟ್ಕೊಂಡ್ಮೇಲೆ ನಾನೊಂದು ಫೇಕ್ ಆಗಿರೋಂಥ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ ತಂದಿದ್ನಲ್ಲ, ಹ್ಯಾಂಗಿಂಗ್ದು, ಅದನ್ನು ಕೂಡ ಇವಾಗ ಅಲ್ಲಿಟ್ಟು ನೋಡ್ತಾಯಿದ್ದೀನಿ ಹೇಗೆ ಕಾಣಿಸುತ್ತೆ ಅಂತ. ಸೊ ಫೈನಲಿಯಾಗಿ ಇವಾಗ ಒಂದು ಲುಕ್ ಕಾಣಿಸುತ್ತೆ. ಅಂದರೆ ಇವಾಗ ಈ ಥರ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ನನಗೆ ತುಂಬ ಇಷ್ಟ ಆಯಿತು. ಆಮೇಲೆ ನಾನು ಇವಾಗ ಒಳಗಡೆ ಕಿಚನ್ನು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೀವು ನೋಡ್ಬೋದು ಮೇಲ್ಗಡೆ ಎಲ್ಲ ಪಾತ್ರೆ, ದೊಡ್ಡ ಪಾತ್ರೆಗಳನ್ನೆಲ್ಲ ಎತ್ತಿಟ್ಬಿಟ್ಟಿದ್ದೀನಿ. ಹಾಗೆ ಈ ಫಸ್ಟ್ ರೋಲಿ ನಾನು ಅಲ್ಲೂ ಕೂಡ ನಾನು ದೊಡ್ಡ ಪಾತ್ರೆಗಳನ್ನೆಲ್ಲ ಇಟ್ಟಿದ್ದೆ. ಆದರೆ ನಂಗೆ ಸ್ವಲ್ಪ ಇಡ್ಲಿ ಪಾತ್ರೆಗಳ್ನ ಇಡೋದಕ್ಕೆ ಏನಾದರೂ ಇವಾಗ ತರಕಾರಿ ಇದು ನಾನು ತಂದಿಲ್ಲ, ಅದನ್ನು ತೊಳೆದ್ಬಿಟ್ಟು ಎಲ್ಲಾದರೂ ಇಡೋದಕ್ಕೆ ಬೇಕಾಗಿತ್ತು. ಹಾಗಾಗಿ ಅದನ್ನೆಲ್ಲ ಖಾಲಿ ಮಾಡಿ ಅಲ್ಲಿ ನಾನು ಇಡ್ಲಿ ಪಾತ್ರೆ ಆಗಿರ್ಬೋದು, ಕುಕ್ಕರ್ ಆಗಿರ್ಬೋದು, ಈ ಥರ ಬಾಟಲ್ಸು ಈ ಥರದ್ದನ್ನೆಲ್ಲ ನಾನು ಅಲ್ಲಿ ಇಟ್ಟಿದ್ದೀನಿ.
ಅಲ್ಲೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೊಂಡು ಬಂದುಬಿಟ್ಟೆ. ನಾನು ಜಾಸ್ತಿ ವೀಡಿಯೋಸ್ ಏನು ಮಾಡಲಿಲ್ಲ. ಸ್ವಲ್ಪ ಒಂದಿಷ್ಟು ಕ್ಲೀನ್ ಮಾಡಬೇಕಾದ್ರೆ ಅದು ಮರ್ತೋಗ್ತಾ ಇರುತ್ತೆ. ಹಾಗಾಗಿ ಸ್ವಲ್ಪನೇ ಕ್ಲಿಪ್ಪಿಂಗ್ಸ್ನ ತೊಗೊಂಡೆ. ಆನಂತರ ನಾನು ಸ್ಟ್ರಿಪ್ ಲೈಟು ನೀವು ಅಂಗಡೀಲಿ ಕೇಳಿದ್ರೆ ಸಿಗುತ್ತೆ. ನಾನು ಫಸ್ಟ್ ಒಂದು ಸತಿ ತರಿಸಿದ್ದೆ. ಅದೇನಾಗೋಯ್ತು ಅಂದರೆ ಕಿಚನ್ಗೆ ಅರ್ಧ ಆಗೋಯಿತು. ನನಗೆ ಡಿಸಪಾಯಿಂಟ್ ಆಯಿತು. ಸೊ ಹಾಗಾಗಿ ನಾನು ತಿರ್ಗಾ ತರಿಸ್ದೆ. ನಾನು ಫ್ಲಿಪ್ಕಾರ್ಟಲ್ಲಿ ತರಿಸ್ದೆ ಈ ಲೈಟ್ನ. ತುಂಬಾ ಚೆನ್ನಾಗಿದೆ. 400ಗೆ ಒಂದು 10 ಮೀಟರ್ಸ್ ಏನೋ ಕೊಟ್ಬಿಟ್ಟಿದ್ರು. ಫುಲ್ ದೊಡ್ಡದೇ ಆಗೋಯಿತು ಬಂದ ಮೇಲೆ ಅಂದ್ಕೊಂಡೆ. ಒಂದು ಚಿಕ್ಕದಾಯಿತು, ಒಂದು ದೊಡ್ಡದಾಯಿತು ಈ ಥರ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದು ಪೂರ್ತಿ ಕವರ್ ಮಾಡಿದೆ. ಸೊ ಲೈಟ್ ಕೂಡ ನಂಗೆ ಚೆನ್ನಾಗಿ ಬೀಳಲಿ ಅನ್ನೋದಕ್ಕೆ. ಆಮೇಲೆ ಅಲ್ಲಿಗೊಂದು ಬೋರ್ಡು ಮತ್ತು ಈ ಥರದ್ದೊಂದು ವಾಲು ಈ ಕಡೆ ಅಂದರೆ ಪ್ಲೇನ್ ಇತ್ತಲ್ಲ, ಹಾಗಾಗಿ ನಾನು ತರಿಸ್ದೆ. ಆ ಲೈಟ್ ಹಾಕಿದ ತಕ್ಷಣ ಅಪ್ಪು ರಿಯಾಕ್ಷನ್ ನೋಡಿ ಹೇಗಿದೆ. ಆ್ಯಂಡ್ ಕಿರ್ಚಾಡ್ತಾ ಇದ್ದ ಅವನಂತೂ ಕ್ಲ್ಯಾಪ್ಸ್ ಮಾಡ್ಕೊಂಡು ಆ ಲೈಟ್ ಹಾಕಿದ ತಕ್ಷಣ. ಆ ನಂತರ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಕ್ಲೀನ್ ಮಾಡಿ ಆ ನಂತರ ನಾನು ಇವಾಗ ನೀವು ನೋಡ್ಬೋದು ನಮ್ಮ ಸಜ್ಜೆ ಕಲ್ಲು ಏನಿದೆ ಅಲ್ವಾ, ನಾವು ಫಸ್ಟು ಅದೊಂದೇ ಸೈಡಲ್ಲಿ ಇದ್ದಿದ್ದು. ನಾವು ತಿರ್ಗಾ ಈ ಕಡೆ ಸಜ್ಜೆ ಕಲ್ಲನ್ನು ಕೂಡ ಹಾಕಿಸ್ಕೊಂಡ್ವಿ ಸಿಮೆಂಟೆಲ್ಲ ಹಾಕ್ಸಿ. ಅದೇನಾಯಿತು ಅಂದರೆ ನಾನು ವೀಡಿಯೋ ಮಾಡ್ಬೇಕಾದ್ರೆ ಆ ಸಿಮೆಂಟ್ ಕಲ್ಲು ಕೂಡ ಕಾಣಿಸ್ತಾ ಇತ್ತು. ನನಗೆ ಅಷ್ಟು ಚೆನ್ನಾಗಿ ಇಷ್ಟ ಆಗ್ತಾ ಇರಲಿಲ್ಲ. ಸೊ ಹಾಗಾಗಿ ನಾನು ಈ ಥರ ಒಂದು ಸ್ಟಿಕ್ಕರ್ ಬರುತ್ತೆ ಅಲ್ವಾ, ಅದನ್ನು ನಾನು ತರಿಸಿ ಇವಾಗ ನೋಡಿದೆ. ಅದೇನಾಗೋಯ್ತು ಅಂದರೆ ಅರ್ಧನೇ ಆಗೋಯಿತು, ಪೂರ್ತಿ ಆಗಲಿಲ್ಲ. ಸೊ ನಾನು ಅವತ್ತು ವೀಡಿಯೋನ ಮಾಡೋಕ್ಕೆ ಆಗಲಿಲ್ಲ. ಸೊ ಇದು ನೆಕ್ಸ್ಟ್ ಡೇ ನಾನು ತಿರ್ಗಾ ಇನ್ನೊಂದಿಷ್ಟು ಐಟಮ್ಸ್ಗಳನ್ನ ಬುಕ್ ಮಾಡಿದೆ. ಇಷ್ಟು ಐಟಮ್ಸು ಇದರ ಲಿಂಕ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಐಟಮ್ಸ್ ಎಲ್ಲ ಬಂದ ಮೇಲೆ ಒಂದು ವಾರನೇ ಆಯಿತು ಗ್ಯಾಪು ಅಂತ ಅಂದ್ಕೊತೀನಿ. ಐಟಮ್ಸ್ ಎಲ್ಲ ಬಂದಮೇಲೆ ನಾನು ತಿರ್ಗಾ ಅದನ್ನು ಕಂಪ್ಲೀಟ್ ಮಾಡಿಬಿಡೋಣ ಅಂತ ಹೇಳಿಬಿಟ್ಟು ತಿರ್ಗಾ ಮೇಕೋವನ್ನ ಶುರು ಮಾಡಿಕೊಂಡೆ. ಆ್ಯಂಡ್ ಆಲ್ಮೋಸ್ಟ್ ಡೀಪ್ ಕ್ಲೀನ್ ಮಾಡ್ಕೊಂಬಿಟ್ಟಿದ್ದೆ ಕಿಚನ್ನೆಲ್ಲ. ಹಾಗಾಗಿ ಇವಾಗ ಮೇಲ್ಮೇಲೆ ಮಾತ್ರ ಕ್ಲೀನ್ ಮಾಡಿಕೊಂಡು ಎಲ್ಲ ಅರೇಂಜ್ ಮಾಡ್ಕೊತಾ ಇದ್ದೆ. ಆ್ಯಂಡ್ ಇದು ಬಂದು ಕಿಚನ್ ರೂಲ್ಸ್ ಅಂತ. ಎಷ್ಟು ಚೆನ್ನಾಗಿದೆ ಅಂದರೆ ಅದು ನೋಡಿದ ತಕ್ಷಣ ನಿಜ ಅನಿಸುತ್ತೆ ನಮಗೆ, ನಿಜ ಅದೇ ಥರ ಇರಬೇಕು ಅಂತ. ತುಂಬಾ ಚೆನ್ನಾಗಿತ್ತು. ಇದು ಆಫರ್ಡಬಲ್ ಪ್ರೈಸಲ್ಲಿ ಸಿಕ್ತು ನನಗೆ. 100 ರೂಪಾಯೋ 110 ರುಪೀಸ್ ಏನೋ ಆಯಿತು ಅಂತ ಅನಿಸುತ್ತೆ ಈ ಒಂದು ಬೋರ್ಡು. ಹಾಗೆ ಸಜ್ಜೆ ಕಲ್ಲಿಗೆ ನಾನು ಸ್ಟಿಕ್ಕರ್ ತರಿಸಿದ್ನಲ್ಲ, ಅದು ಅರ್ಧ ಮಾತ್ರ ನನಗೆ ಆಯಿತು. ಇನ್ನೂ ಕೂಡ ಒಂದು ತರಿಸಿದ್ದೆ. ಸೊ ಇವಾಗ ಅದನ್ನೆಲ್ಲ ಪೇಸ್ಟ್ ಮಾಡ್ತಾಯಿದ್ದೀನಿ. ಒಂದು ಸೈಡ್ ಹಾಕಿ ಒಲೆನ ನಾನು ಅಲ್ಲಿ ಎತ್ತಿಟ್ಟಿದ್ದೇನೆ. ತಿರ್ಗಾ ಇನ್ನೊಂದು ಸೈಡು ಕೂಡ ನಾನು ಅದನ್ನು ಅಂಟಿಸ್ತಾ ಇದ್ದೀನಿ. ಇದನ್ನು ಅಂಟಿಸ್ಬೇಕಾದ್ರೆ ತುಂಬಾ ಕಷ್ಟ ಆಗುತ್ತೆ. ಯಾಕಂದರೆ ಸಡನ್ನಾಗಿ ಅಂಟ್ಕೊಂಬಿಟ್ರೆ ಅದು ಕಿತ್ತೇ ಹೋಗುತ್ತೆ. ಹೇಗೋ ಒಂದು ತಾಳ್ಮೆಯಿಂದ ಎಲ್ಲ ಅಂಟಿಸ್ದೆ. ಪ್ರವೀಣ್ ಅವರು ಕೂಡ ಬಂದು ಹೆಲ್ಪ್ ಮಾಡಿಕೊಟ್ರು. ಆ್ಯಂಡ್ ಇವಾಗ ನೋಡಿ ಈ ಥರ ಕಾಣಿಸ್ತಾ ಇದೆ. ಸೇಮ್ ಟೈಲ್ಸ್ ಥರನೇ ಕಾಣಿಸ್ತಾ ಇದೆ. ಅದಂತೂ ತುಂಬಾ ಚೆನ್ನಾಗಿದೆ. ಹಾಗೆ ನಾನು ಈ ಕಡೆ ಅಂದರೆ ನಾವು ಎಂಟ್ರೆನ್ಸ್ ಆಗ್ತಾಯಿದ್ದಂಗೆ ಒಂದು ಗೋಡೆ ಇದೆ, ಅಲ್ಲಿ ಸ್ವಿಚ್ ಬೋರ್ಡ್ ಇದೆ. ನಾನು ಅದಕ್ಕೆ ಲೈಟಿಂಗ್ಸ್ನ ಹಾಕಿದ್ದೀನಿ. ಹಾಗೆ ಒಂದು ಪಾಂಡ ಸ್ಟಿಕ್ಕರ್ಸ್ ತರಿಸಿದ್ನಲ್ಲ, ಅದು ಕೂಡ ಸ್ವಿಚ್ ಬೋರ್ಡ್ ಮೇಲೆ ಹಾಕಿದೆ. ಅದು ತುಂಬ ದೊಡ್ಡದಾಗಿ ಬರುತ್ತೆ ಅಂದ್ಕೊಂಡಿದ್ದೆ, ಆದರೆ ನೋಡಿದ್ರೆ ಚಿಕ್ಕದು. ಅಲ್ಲೂ ಕೂಡ ಒಂದು ಹ್ಯಾಂಗಿಂಗ್ನ ಹಾಕಿ ಒಂದು ಪಾಟ್ ಹಾಗೆ ಒಂದು ಮನಿ ಪ್ಲ್ಯಾಂಟನ್ನ ನಾನು ಗ್ಲಾಸ್ ಒಳಗೆ ನೀರು ಹಾಕಿ ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು, ಎದ್ದು ಕಾಣಿಸ್ತಾಯಿತ್ತು. ಒಂಥರ ಪಾಸಿಟಿವ್ ವೈಬ್ಸ್ ಥರ ಅಂತಲೇ ಹೇಳ್ಬೋದು. ಆ ನಂತರ ಇವಾಗ ನಾನು ಇದು ಜಾರ್ಸೆಲ್ಗೆಲ್ಲ ನಾನು ಎತ್ತಿಡ್ತಾ ಇದ್ದೆ. ಎಲ್ಲ ತೊಳೆದು ಎಲ್ಲ ನೀಟಾಗಿ ಹಾಕಿ ಎಲ್ಲ ಫಿಲ್ ಮಾಡಿ. ಈ ಜಾರ್ಸ್ಗಳ ಬಗ್ಗೆ ಇನ್ಫಾರ್ಮೇಷನ್ ಕೊಡಿ, ಎಲ್ಲಿ ತೊಗೊಂಡ್ರಿ, ಆ ಲಿಂಕ್ಸ್ಗಳು ಹಾಕಿ ಅಂತ ತುಂಬ ಜನ ಕೇಳ್ತಾಯಿದ್ರಿ. ಇದೆಲ್ಲ ನಿಮಗೆ ರೆಗ್ಯುಲರಾಗಿ ನೋಡಿದ್ರೆ ಗೊತ್ತಿರುತ್ತೆ ಸಬ್ಸ್ಕ್ರೈಬರ್ಗೆ. ನಾನು ಇದು ಅಮ್ಮನ ಮನೆಯಲ್ಲೆಲ್ಲ ತೊಗೊಂಬಂದಿದ್ದು. ಒಂದು 2 ಜಾತ್ರೆಯಲ್ಲಿ ಹೋದಾಗ ತೊಗೊಂಬಂದು, ಇನ್ನು ಮಿಕ್ಕಿದ್ದೆಲ್ಲ ನಾನು ಬಗಲಗುಂಟೆಯಲ್ಲಿ ತುಂಬ ಸೇಲ್ಸ್ಗಳಿರುತ್ತೆ, ಅಲ್ಲಿ ನಿಮಗೆ ಸಿಗುತ್ತೆ. ಇದೆಲ್ಲ ಕಮ್ಮಿ ಪ್ರೈಸೇ. ಅದು ಮೇಲ್ಗಡೆ ಬ್ರೌನ್ ಕಲರ್ ಇರೋ ಜಾರು 140 ರುಪೀಸು, ಕೆಳಗಡೆ ಇರೋದೆಲ್ಲ 40 ರುಪೀಸು. ಆಮೇಲೆ ಚಿಕ್ಕದೆಲ್ಲ ಒಂದು 60 ರುಪೀಸ್ ಇಷ್ಟೇ. ನಾವು ನೋಡಿ ತೊಗೊಳ್ಬೇಕು. ಇಲ್ಲಾಂದರೆ ನಾನು ಏನು ಕೆಳಗೆ ಇಡ್ತಾ ಇದ್ದೀನಲ್ಲ ಜಾರ್, ಅದಕ್ಕೆ 200 ರುಪೀಸ್ ಹೇಳ್ತಾರೆ. ಸೊ ನೋಡಿ ತೊಗೊಳ್ಳಿ. ನಾನು ಇವಾಗ ಮೇಲ್ಗಡೆ ಜಾರ್ಸ್ಗೆ ಉಪ್ಪು ಮತ್ತು ಸಕ್ಕರೆನ ಇಟ್ಟಿದ್ದೀನಿ. ಕೆಳಗಡೆ ಜಾರ್ಗೆ ಒಂದಕ್ಕೆ ನಾವು ಕಾಫಿ ಜಾಸ್ತಿ ಕುಡಿಯೋದ್ರಿಂದ ಕಾಫಿ ಪೌಡರ್, ಇನ್ನೊಂದಕ್ಕೆ ಉಪ್ಪನ್ನ ಇಟ್ಟಿದ್ದೀನಿ. ಹಾಗೆ ಚಿಕ್ಕ ಜಾರ್ಗೆ ಖಾರದ ಪುಡಿ, ಅರಿಶಿನ ಪುಡಿನ ಇಟ್ಟಿದ್ದೀನಿ. ಹಾಗೆ ಎಲ್ಲ ಜೋಡಿಸ್ಕೊಂಡ್ಮೇಲೆ ಅದಕ್ಕೆ ಒಂದು ಪ್ಲ್ಯಾಂಟ್ ಕೂಡ ಇಡ್ತೀನಿ ಅದ್ರ ಪಕ್ಕನೇ. ಇಷ್ಟು ಅಂದರೆ ಜಾರ್ಸು ನೀವು ತುಂಬಾ ಕಮ್ಮಿಗೆ ಕೇಳಿ ತೊಗೊಳ್ಳಿ, ಯಾಕಂದರೆ ಜಾಸ್ತಿ ಹೇಳ್ತಾರೆ. ಹಾಗಾಗಿ ಒಂದು ಪ್ಲ್ಯಾಂಟ್ನ ಇಟ್ಟು ಇವಾಗ ನಾನು ನನ್ನ ಸೈಡ್ ಕಿಚನ್ ನಾನೇನು ಒಲೆ ಇಟ್ಟಿದ್ದೀನಲ್ಲ ಅದ್ರ ಪಕ್ಕ ಇಟ್ಕೊಳ್ತೀನಿ. ಅಲ್ಲಿ ಗ್ರೀನ್ ಮ್ಯಾಟ್ ಹಾಕಬೇಕು ಅಂತ ಅಂದ್ಕೊಂಡೆ, ಆದರೆ ಅದೇ ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು. ಸೊ ಹಾಗಾಗಿ ಸುಮ್ಮನಾದೆ. ಹಾಗೆ ಅದ್ರ ಮೇಲೆ ಇನ್ನೊಂದು ಅಂದರೆ ಆ ಕಡೆ ನಾನು ವಾಲ್ದು ಇದನ್ನ ಹಾಕಿದ್ದೆ, ಆದರೆ ಅದು ಆ ಕಡೆ ಏನೋ ಒಂದು ಸಿಂಗಲಾಗಿ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಅದನ್ನು ಕಿತ್ಬಿಟ್ಟು ಈ ಕಡೆ ಹಾಕಿ ನಾನು ಅದ್ರ ಮೇಲೆ ಚಿಯಾ ಸೀಡ್ಸ್ ಮತ್ತು ಕುಂಬಳಕಾಯಿ ಬೀಜ ಈ ಥರದ್ದೆಲ್ಲ ಸಿಗುತ್ತಲ್ಲ, ಅದನ್ನು ನಾನು ಅದ್ರ ಮೇಲೆ
ಜೋಡಿಸ್ದೆ, ಅದು ಕೂಡ ನೀಟಾಗಿ ಕಾಣಿಸ್ತಾ ಇತ್ತು. ಹಾಗೆ ಈ ಕಡೆ ವಾಲ್ ಮೇಲೆ ನಾನು ಕಿತ್ತಿದ್ನಲ್ವಾ ವಾಲ್ ಹ್ಯಾಂಗಿಂಗ್ದು, ಅದ್ರಿಗೆ ಗ್ಯಾಪ್ಗೆ ನಾನು ಅದು ಫಿಲ್ ಮಾಡೋಕ್ಕೋಸ್ಕರ ನಾನಲ್ಲಿ ಗ್ರೀನ್ ಮ್ಯಾಟ್ ಹಾಕ್ಬಿಟ್ಟು ಹ್ಯಾಂಗರ್ನ ಹಾಕಿದ್ದೀನಿ. ಗ್ಲಾಸಸ್ ಇದೆ ಅಲ್ವಾ ನಮ್ಮ ಮನೇಲಿ, ಜ್ಯೂಸ್ ಗ್ಲಾಸಸ್ಸು ಈ ಥರದ್ದೆಲ್ಲ, ಅದನ್ನು ಹಾಕಿದ್ದೀನಿ. ಹಾಗೆ ಈ ಕಡೆ ಬಂದರೆ ನಾನೊಂದು ಸ್ಟೂಲ್ ಇಟ್ಟಿದ್ದೆ, ಅದನ್ನು ತೆಗೆದ್ಬಿಟ್ಟು ನಾನಿವಾಗ ಅಲ್ಲಿ ಡ್ರೈ ಫ್ರೂಟ್ಸ್ನ ಇಡ್ತೀನಿ. ಹಾಗೆ ಅಪ್ಪುಗೆ ಅಂತ ಹೇಳ್ಬಿಟ್ಟು ತಿಂಡಿಗಳ್ನೆಲ್ಲ ಇಟ್ಟಿರ್ತೀನಲ್ಲ, ಅದೊಂದು ಬಾಕ್ಸ್ ಇಟ್ಟಿದ್ದೀನಿ. ಸೊ ಇವಾಗ ಹೇಗೆ ಕಾಣಿಸುತ್ತೆ ಕಿಚನ್ನು ಅಂತ ನೋಡಿ. ಹಾಗೆ ನಾನು ನೈಟ್ ಲುಕ್ ಹೇಗಿರುತ್ತೆ ಹಾಗೆ ಮಾರ್ನಿಂಗ್ ಲುಕ್ ಹೇಗಿರುತ್ತೆ ಅಂತಲೂ ಕೂಡ ಇದರಲ್ಲಿ ಹಾಕಿದ್ದೀನಿ. ನೈಟು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ಅಂದರೆ ಮಾರ್ನಿಂಗು ಕೂಡ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನಿಮಗೆ ಯಾವುದು ಲುಕ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನೋಡ್ತೀನಿ ಎಷ್ಟು ಜನಕ್ಕೆ ನನ್ನ ಕಿಚನ್ ಮೇಕವರ್ ಇಷ್ಟ ಆಯಿತು ಅಂತ. ಹಾಗೆ ನಾನು ಇವಾಗ ಒಳಗಡೆ, ಅಂದರೆ ನಾನು ಇನ್ನೊಂದು ಕಿಚನ್ ಇದೆಯಲ್ಲ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಸಿಂಪಲಾಗಿ. ಅದೇ ಜಾಸ್ತಿ ಏನು ಐಟಮ್ಸ್ ಇಟ್ಟಿಲ್ಲ. ಹಾಗಾಗಿ ಎಂಟ್ರೆನ್ಸ್ ಬಂದಿದ ತಕ್ಷಣ ನನ್ನ ಪಾತ್ರೆಗಳು ಇಡೋಕ್ಕಂತ ಒಂದು ಬ್ರೇಷನ್ನು ಕೂಡ ಅಲ್ಲಿ ಇಟ್ಟಿದ್ದೀನಿ. ಹಾಗೆ ಇವಾಗ ನೋಡ್ಬೋದು, ನಾನು ಮೇಲ್ಗಡೆ ಸಜ್ಜೆ ಮೇಲೆ ದೊಡ್ಡ ದೊಡ್ಡ ಅಂದರೆ ಕೊಳಗ ಈ ಥರದ್ದೆಲ್ಲ ಇಟ್ಟಿದೆ. ಅದನ್ನು ನಾನು ಇನ್ನೂ ಮೇಲ್ಗಡೆ ಸ್ಟೆಪ್ಪಲ್ಲಿ ಇಟ್ಟುಬಿಟ್ಟಿದ್ದೀನಿ. ನೀಟಾಗಿ ಬಟ್ಟೆ ಎಲ್ಲ ಕ್ಲೋಸ್ ಮಾಡಿ ಇಟ್ಟಿದ್ದೀನಿ. ಕೆಳಗಡೆ ನಾನು ಸ್ವಲ್ಪ ಜಾಗನ ಫ್ರೀ ಮಾಡಿಕೊಂಡೆ. ಸ್ವಲ್ಪ ಕುಕ್ಕರು, ದೊಡ್ಡ ದೊಡ್ಡ ಬಾಣಲಿ, ಈ ಥರ ಐಟಮ್ಸ್ ಎಲ್ಲ ಇಡೋದಕ್ಕೆ ಅಲ್ಲಿ ಜಾಗ ಮಾಡಿಕೊಂಡೆ. ಆ್ಯಂಡ್ ಕೆಳಗಡೆ ನಾನು ಮಿಕ್ಸಿ, ಅದಕ್ಕೆ ಸಂಬಂಧಪಟ್ಟಿರೋಂಥ ಜಾರ್ಸ್ ಈ ಥರದನ್ನೆಲ್ಲ ಇಟ್ಟಿದ್ದೀನಿ. ಈ ಕಡೆ ಒಂದು ಸಜ್ಜೆ ಕಲ್ಲಿತ್ತು, ಅಲ್ಲಿ ನಾನು ಈರುಳ್ಳಿ ಈ ಥರದನ್ನೆಲ್ಲ ಜೋಡಿಸಿದ್ದೀನಿ. ಸೊ ಸಿಂಪಲ್ ಆಗಿತ್ತು ಅಂತಲೇ ಹೇಳ್ಬೋದು ಆ ಕಿಚನ್ನು. ಹಾಗೆ ಇದು ಬಂದು ಮಾರ್ನಿಂಗ್ ಲುಕ್ಕು ನೋಡ್ಬೋದು. ನೋಡಿದ್ರಲ್ಲ ಹೇಗಿತ್ತು ನನ್ನ ಒಂದು ಪುಟ್ಟ ಕಿಚನ್ ಮೇಕ್ ಓವರ್. ನಿಮಗೆ ಏನು ಅನ್ನಿಸ್ತು, ನಿಮ್ಗೆ ಹೇಗೆ ಇಷ್ಟ ಆಯಿತು, ಆ್ಯಂಡ್ ಮಾರ್ನಿಂಗ್ ಲುಕ್ ಇಷ್ಟ ಆಯಿತಾ, ನೈಟ್ ಲುಕ್ ಇಷ್ಟ ಆಯಿತಾ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ. ನೋಡ್ತೀನಿ ಎಷ್ಟು ಜನ ನನಗೆ ಕಮೆಂಟ್ ಮಾಡ್ತೀರಾ ಅಂತ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಬೆಲ್ ಬಟನ್ನು ಕೂಡ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.